ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು GNM ನರ್ಸಿಂಗ್ ಫಸ್ಟ್ ಇಯರ್ ಫಂಡಮೆಂಟಲ್ಸ್ ಆಫ್ ನರ್ಸಿಂಗ್ ಇದರೊಳಗಡೆ ಸ್ವಲ್ಪ ಗಿವ್ ದಿ ಮೀನಿಂಗ್ ಆಫ್ ಫಾಲೋವಿಂಗ್ ಟೈಪ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರೀವಿಯಸ್ ಇಯರಿಂದ ಇವು ಎಕ್ಸ್ಟ್ರಾಕ್ಟ್ ಮಾಡಲಾಗಿದೆ, ಸೊ ಭಾಳಷ್ಟು ರಿಪೀಟ್ ಆಗ್ತವೆ ಇದರಲ್ಲಿ. ಓಕೆ, ಸೊ ಒನ್ ಬೈ ಒನ್ ವಿತ್ ಇಯರ್ ವೈಸ್ ಆನ್ಸರ್ ಜೊತೆ ನೋಡೋಣ. ಮೊದಲು ಅಸೆಪ್ಸಿಸ್. ಓಕೆ, ಸೊ ಇದು ಭಾಳಷ್ಟು ಸಾರಿ ರಿಪೀಟ್ ಆಗಿದೆ, ಆಗಬಹುದು. ಸೊ ಅಸೆಪ್ಸಿಸ್ ಅಂದರೆ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಹೌದು, ಸರಿ ಏನಿದೆ, ಫ್ರೀ ಫ್ರಮ್ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಆಬ್ಸೆನ್ಸ್ ಆಫ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಸೆಪ್ಸಿಸ್. ನೆಕ್ಸ್ಟ್ ಡೆಕ್ಯುಬಿಟಸ್ ಅಲ್ಸರ್. ಡೆಕ್ಯುಬಿಟಸ್ ಅಲ್ಸರ್ ಅಂದರೆ ಪ್ರೆಷರ್ ಸೋರ್ ಅಥವಾ ಬೆಡ್ ಸೋರ್. ಪ್ರೆಷರ್ ಸೋರ್ ಅಥವಾ ಬೆಡ್ ಸೋರ್ ಅಂತ ಕೂಡ ಇದನ್ನು ಹೇಳ್ಬೋದು ನಾವು. ಕಾಸ್ಡ್ ಬೈ ದಿ ಪ್ರೊಲಾಂಗ್ಡ್ ಪ್ರೆಷರ್ ಆನ್ ದಿ ಸ್ಕಿನ್. ಹೌದು ಸರ್, ಪ್ರೊಲಾಂಗ್ಡ್ ಅಂದರೆ ಜಾಸ್ತಿ ದಿನ ಮಲ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಪ್ರೆಷರ್ ಬಿದ್ದು ಏನಾಗಿದೆ, ಪ್ರೆಷರ್ ಸೋರ್ ಆಗಿದೆ, ಬೆಡ್ ಸೋರ್ ಆಗಿದೆ. ನೆಕ್ಸ್ಟ್ ಫಸ್ಟ್ ಏಡ್ ಅಂದರೆ ಏನು? ಓಕೆ, ದಿ ಇಮ್ಮಿಡಿಯೇಟ್ ಕೇರ್ ಗಿವನ್ ಟು ದಿ ಇಂಜ್ಯೂರ್ಡ್ ಆರ್ ಇಲ್ ಪರ್ಸನ್ ಬಿಫೋರ್ ಮೆಡಿಕಲ್ ಹೆಲ್ಪ್ ಅರೈವ್ಸ್. ಹೌದು ಸರ್, ಮೆಡಿಕಲ್ ಹೆಲ್ಪ್ ಬರೋಕ್ಕಿಂತ ಮೊದಲು ನಾವು ಅವನಿಗೆ ಏನು ಕೇರ್ ಕೊಡ್ತೀವಿ, ಇಂಜ್ಯೂರ್ ಆದ ವ್ಯಕ್ತಿಗೆ ಏನು ಕೇರ್ ಕೊಡ್ತೀವಿ, ಅದನ್ನು ನಾವು ಫಸ್ಟ್ ಏಡ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅಸ್ಕಲ್ಟೇಷನ್ ಅಂದರೆ ಏನು? ಓಕೆ, ದಿ ಆ್ಯಕ್ಟ್ ಆಫ್ ಲಿಸ್ನಿಂಗ್ ಟು ಇಂಟರ್ನಲ್ ಬಾಡಿ ಸೌಂಡ್ ಯೂಸಿಂಗ್ ಸ್ಟೆಥಸ್ಕೋಪ್. ಹೌದು ಸರ್, ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇಂಟರ್ನಲ್ ಬಾಡಿ ಸೌಂಡನ್ನು ನಾವು ಕೇಳ್ತಾ ಇದ್ದೀವಿ ಯೂಸಿಂಗ್ ಸ್ಟೆಥಸ್ಕೋಪ್. ನೆಕ್ಸ್ಟ್ ಹಾಸ್ಪಿಟಲ್ ಅಂದರೆ ಏನು? ಓಕೆ, ಅ ಹೆಲ್ತ್ ಕೇರ್ ಫೆಸಿಲಿಟಿ that provide treatment care for sick or injured patient. ಹೌದು ಸರಿ, ಏನು ಮಾಡುತ್ತೆ ಇದು ಹಾಸ್ಪಿಟಲ್? ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಮತ್ತು ಕೇರ್ ಫಾರ್ ದಿ ಸಿಕ್ ಆ್ಯಂಡ್ ಇಂಜ್ಯೂರ್ಡ್. ಓಕೆ, ಇದೇನಿದೆ, ಇಟ್ ಈಸ್ ಅ ಹೆಲ್ತ್ ಕೇರ್ ಫೆಸಿಲಿಟಿ ಇದೆ. ನೆಕ್ಸ್ಟ್ ಪ್ರೊಕ್ಟೋಲೈಸಿಸ್. ಪ್ರೊಕ್ಟೋಲೈಸಿಸ್ ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ಫ್ಲೂಯಿಡ್ ಥ್ರೂ ದಿ ರೆಕ್ಟಮ್. ಇದನ್ನು ನಾವು ಪ್ರೊಕ್ಟೋಲೈಸಿಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಎಕ್ಸರ್ಸೈಸ್ ಅಂದರೆ ಏನು? ದಿ ಫಿಸಿಕಲ್ ಆ್ಯಕ್ಟಿವಿಟಿ ಟು ಇಂಪ್ರೂವ್ ಆರ್ ಮೇಂಟೈನ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್. ಹೌದು ಸರ್, ಇದೇನಿದೆ, ಫಿಸಿಕಲ್ ಆ್ಯಕ್ಟಿವಿಟಿ. ನಾವು ಯಾಕೆ ಮಾಡ್ತಾ ಇದ್ದೀವಿ? ಹೆಲ್ತನ್ನು ಇಂಪ್ರೂವ್ ಮಾಡೋಕ್ಕೆ ಅಥವಾ ಹೆಲ್ತನ್ನು ಮೇಂಟೈನ್ ಮಾಡೋಕ್ಕೆ ಅಥವಾ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋಕ್ಕೆ. ನೆಕ್ಸ್ಟ್ ರಿಗರ್. ಸೊ ರಿಗರ್ ಅಂದರೆ ಏನು? ಅ ಸಡನ್ ಫೀಲಿಂಗ್ ಆಫ್ ಕೋಲ್ಡ್ ವಿತ್ ಶಿವರಿಂಗ್ ಆ್ಯಂಡ್ ಫೀವರ್. ಇದನ್ನು ನಾವು ಏನಂತ ಹೇಳ್ತೀವಿ? ರಿಗರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ರೊಸೀಜರ್. ಸೊ ಪ್ರೊಸೀಜರ್ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಅ ಸೀರೀಸ್ ಆಫ್ ಸ್ಟೆಪ್ ಫಾಲೋಡ್ ಟು ಪರ್ಫಾರ್ಮ್ ಅ ಟಾಸ್ಕ್. ಹೌದು ಸರ್, ಏನು ಮಾಡ್ತಾ ಇದ್ದೇವೆ ಇಲ್ಲಿ? ಸೀರೀಸ್ ಆಫ್ ಸ್ಟೆಪ್ಗಳಿದ್ದಾವೆ, ಪ್ರೊಸೀಜರ್ ಒಳಗಡೆ ಸ್ಟೆಪ್ಸ್ ಇರ್ತವೆ. ಹೌದು ಸರ್, ಒಂದು ಸ್ಟೆಪ್ ಆದಮೇಲೆ ಇನ್ನೊಂದು ಸ್ಟೆಪ್ ಬರುತ್ತೆ. ಓಕೆ, ಫಾಲೋಡ್ ಟು ಪರ್ಫಾರ್ಮ್ ಎ ಟಾಸ್ಕ್. ಯಾವುದೇ ಒಂದು ಟಾಸ್ಕ್ ಇದೆ, ಯಾವುದೇ ಒಂದು ಕೆಲಸ ಕಂಪ್ಲೀಟ್ ಮಾಡೋಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ತಾ ಇದ್ದೇವಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಪ್ರೊಸೀಜರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರೈಸಿಸ್. ಸೊ ಕ್ರೈಸಿಸ್ ಅಂದರೆ ಏನು? ಅ ಸಡನ್ ವರ್ಸ್ನಿಂಗ್ ಆಫ್ ಡಿಸೀಸ್ ಆರ್ ಮೆಡಿಕಲ್ ಕಂಡೀಷನ್. ಹೌದು ಸರ್, ಯಾವುದೇ ಒಂದು ಕಂಡೀಷನ್ ನಮ್ಮ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ, ನಮ್ಮ ಕೈಯಿಂದ ಹೊರಗಡೆ ಹೋಗ್ತಾ ಇದೆ, ಅಷ್ಟು ಕಂಡೀಷನ್ ವರ್ಸ್ ಆಗ್ತಾ ಇದೆ, ಅಷ್ಟು ಕಂಡೀಷನ್ ಬೇಕಾರಾಗಿತ್ತಾ ಇದೆ, ಕಷ್ಟ ಆಗ್ತಾ ಇದೆ, ಅದನ್ನು ನಾವು ಕ್ರೈಸಿಸ್ ಅಂತ ಹೇಳ್ತೀವಿ. ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್ ಹ್ಯುಮಿಡಿಟಿ. ಸೊ ಜಸ್ಟ್ ಇವಾಗ ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಹ್ಯುಮಿಡಿಟಿ ಅಂದರೆ ಏನು? ಅಮೌಂಟ್ ಆಫ್ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದಿ ಏರ್. ಓಕೆ, ನೆಕ್ಸ್ಟ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು? ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು? ಅ ಡಿಸೀಸ್ ದಟ್ ಸ್ಪ್ರೆಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಹೌದು ಸರ್, ಒನ್ ಪರ್ಸನಿಂದ ಅನದರ್ ಪರ್ಸನ್ ಹೋಗುತ್ತೆ ಅಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ನಾವು ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಯುಥನೇಸಿಯಾ. ಓಕೆ, ಅಥವಾ ಯುಥನೇಸಿಯಾ ಅಂತ ಹೇಳ್ತೀವಿ. ದಿ ಪೇನ್ಲೆಸ್ ಕಿಲ್ಲಿಂಗ್ ಆಫ್ ಅ ಪೇಷಂಟ್ ಸಫರ್ಡ್ ಫ್ರಮ್ ಎ ಇನ್ಕ್ಯುಬೇಬಲ್ ಡಿಸೀಸ್. ಓಕೆ, ಅದನ್ನು ನಾವು ಯುಥನೇಸಿಯಾ ಅಂತ ಹೇಳ್ತೀವಿ. ಓಕೆ, ಇದರೊಳಗಡೆ ಏನಾಗ್ತಾ ಇದೆ? ಕಿಲ್ಲಿಂಗ್ ಆಫ್ ಪೇಷಂಟ್ ಸಫರಿಂಗ್ ಫ್ರಮ್ ಆ್ಯನ್ ಇನ್ಕ್ಯೂರೇಬಲ್ ಡಿಸೀಸ್. ಹೌದು ಸರ್, ಇವನಿಗೆ ಇಂಥ ಡಿಸೀಸ್ ಇದೆ, ಅದು ಕ್ಯೂರ್ ಆಗೋಲ್ಲ. ಓಕೆ, ಅದು ಏನಾಗೋಲ್ಲ, ಕ್ಯೂರ್ ಆಗೋಲ್ಲ. ಸೊ ಆ ಪೇಷಂಟ್ ಏನು ಹೇಳ್ತಾನೆ? ನನ್ನನ್ನು ಕಿಲ್ ಮಾಡಿಬಿಡಿ. ಓಕೆ, ಅವನು ಕನ್ಸೆಂಟ್ ಕೊಡ್ತಾನೆ, ಅವ್ರ ಫ್ಯಾಮ್ಲಿದವ್ರು ಕೂಡ ಕನ್ಸೆಂಟ್ ಕೊಡ್ತಾರೆ, ಅವನಿಗೆ ಮೆಡಿಕಲ್ಲಿ ಕಿಲ್ ಮಾಡಿಬಿಡಿ. ಓಕೆ, ಸೊ ಅವಾಗ ನಾವು ಏನು ಮಾಡ್ತೀವಿ? ಇಂಜೆಕ್ಷನ್ ಕೊಟ್ಟು ವಿಥೌಟ್ ಪೇನ್ ಆಗ್ಲಾರ್ದಂಗೆ ಆ ಪೇಷಂಟನ್ನು ನಾವು ಕಿಲ್ ಮಾಡಿರ್ತೀವಿ. ಓಕೆ, ಯೂಸಿಂಗ್ ರೂಲ್ಸ್. ಓಕೆ, ಅಲ್ಲೆಲ್ಲ ಭಾಳ ರೂಲ್ಸ್ ಇರ್ತವೆ, ರೆಗ್ಯುಲೇಷನ್ಸ್ ಇರ್ತವೆ, ಪ್ರತಿಯೊಂದನ್ನು ಫಾಲೋ ಮಾಡಿ ಏನು ಮಾಡ್ತಾರೆ, ನಾವು ಇಲ್ಲಿ ಪೇಷಂಟನ್ನು ಕಿಲ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಥಿಕ್ಸ್. ಸೊ ಎಥಿಕ್ಸ್ ಅಂದರೆ ಏನು?
ಮಾರಲ್ ಪ್ರಿನ್ಸಿಪಲ್ ದಟ್ ಗೈಡ್ ಬಿಹೇವಿಯರ್ ಇನ್ ದಿ ಹೆಲ್ತ್ ಕೇರ್. ಹೌದು ಸರ್, ಮಾರಲ್ ಪ್ರಿನ್ಸಿಪಲ್ ದಟ್ ಗೈಡ್ ಅಂದರೆ ಎಥಿಕ್ಸ್ ಇರ್ತಾವೆಲ್ಲ, ಅದು ಹೇಗಿರುತ್ತೆ ಹಾಗೆ ನಾವು ನಡಿಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಫೆಷನ್. ಸೊ ಪ್ರೊಫೆಷನ್ ಅಂದರೆ ಏನು? ಅ ಜಾಬ್ ದಟ್ ರಿಕ್ವೈರ್ ಸ್ಪೆಷಲೈಸ್ಡ್ ನಾಲೆಜ್ ಆ್ಯಂಡ್ ಟ್ರೈನಿಂಗ್. ಹೌದು ಸರ್, ನಾವು ನರ್ಸಿಂಗ್ ಆ್ಯಸ್ ಅ ಪ್ರೊಫೆಷನ್ ಅಂತೀವಲ್ಲ, ರೀಸನ್ ಏನಿದೆ, ಇದು ಜಾಬ್ ಇದೆ ಸರ್. ಇದರೊಳಗಡೆ ಏನು ಬೇಕಾಗುತ್ತೆ? ಸ್ಪೆಷಲೈಸ್ಡ್ ನಾಲೆಜ್. ಹೌದು ಸರ್, ನೀವು ಡೈಲಿ ಕ್ಲಾಸಲ್ಲಿ ಅನಾಟಮಿ, ಫಿಸಿಯಾಲಜಿ ಮತ್ತು ನರ್ಸಿಂಗ್ ಫೌಂಡೇಶನ್ ಫಸ್ಟ್ ಇಯರಲ್ಲಿ ಓದ್ತಾ ಇದ್ದೀರಾ, ಸೆಕೆಂಡ್ ಇಯರಲ್ಲಿ ಚೈಲ್ಡ್ ಹೆಲ್ತ್, ಮೆಂಟಲ್ ಹೆಲ್ತ್, ಮೆಡಿಕಲ್, ಸರ್ಜಿಕಲ್. ಓಕೆ, ಅಂದರೆ ಸ್ಪೆಷಲೈಸ್ಡ್ ನಾಲೆಜ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀರಾ? ವಿತ್ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀರಾ. ಹಾಸ್ಪಿಟಲಲ್ಲಿ ನೀವು ಟ್ರೈನಿಂಗ್ ಕೂಡ ಮಾಡ್ತಾ ಇದ್ದೀರಾ, ಅದನ್ನು ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಪ್ಯಾರೋಟೈಟಿಸ್. ಸೊ ಪ್ಯಾರೋಟೈಟಿಸ್ ಅಂದರೆ ಏನು? ಇನ್ಫ್ಲಮೇಷನ್ ಆಫ್ ದಿ ಪ್ಯಾರೋಟಿಡ್ ಗ್ಲ್ಯಾಂಡ್ ಅಥವಾ ಸಲೈವರಿ ಗ್ಲ್ಯಾಂಡ್. ಓಕೆ, ಪ್ಯಾರೋಟಿಡ್ ಗ್ಲ್ಯಾಂಡ್ ಏನಿದೆ, ಇಟ್ ಈಸ್ ಅ ಸಲೈವರಿ ಗ್ಲ್ಯಾಂಡ್. ಸೊ ಪ್ಯಾರೋಟೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ದಿ ಪ್ಯಾರೋಟಿಡ್ ಗ್ಲ್ಯಾಂಡ್. ಓಕೆ, ನೆಕ್ಸ್ಟ್ ನರ್ಸಿಂಗ್ ಅಂದರೆ ಏನು? ಓಕೆ, ಇಸ್ ದ ಪ್ರಾಕ್ಟೀಸ್ ಆಫ್ ಕೇರಿಂಗ್ ಫಾರ್ ಸಿಕ್ ಆ್ಯಂಡ್ ಇಂಜ್ಯೂರ್ಡ್ ಇಂಡಿವಿಜುವಲ್ಸ್. ಓಕೆ, ಸೊ ನರ್ಸಿಂಗ್ ಅಂದರೆ ಓನ್ಲಿ ನಾವು ಸಿಕ್ ಪೇಷಂಟ್ಗಳಿಗೆ, ಇಂಜ್ಯೂರ್ಡ್ ಪೇಷಂಟ್ಗಳಿಗೆ ಕೇರ್ ಮಾಡ್ತಾ ಇಲ್ಲ, ವಿತ್ ಡೆತ್ ಪೇಷಂಟ್ಗಳಿಗೆ. ಕೇರ್ ಆಫ್ ಡೆತ್ ಯಾರು ಕೊಡ್ತಾ ಇದ್ದಾರೆ? ನರ್ಸಸ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಕೇರ್ ಆಫ್ ಬೇಬಿ. ಸೊ ಬೇಬಿ ಅದು ಏನಾಗಿದೆ, ಜಸ್ಟ್ ಬರ್ತ್ ಆಗಿದೆ, ಅದು ಇಂಜ್ಯೂರ್ ಇಲ್ಲ, ಅದು ಸಿಕ್ಕಿಲ್ಲ, ಬಟ್ ನಾವು ಅದಕ್ಕೆ ಕೇರ್ ಕೊಡ್ತಾ ಇದ್ದೀವಿ. ಓಕೆ, ಕೇರ್ ಆಫ್ ಪ್ರೆಗ್ನೆಂಟ್ ವುಮನ್ ಓನ್ಲಿ ನಾವು ಸಿಕ್ಕಿದ್ದವರಿಗೆ, ಇಂಜ್ಯೂರ್ಡ್ ಇದ್ದವರಿಗೆಲ್ಲ ಪ್ರತಿಯೊಬ್ಬರಿಗೂ ನಾವು ಕೇರ್ ಕೊಡ್ತೀವಿ. ಅವ್ರು ಹೆಲ್ದಿ ಇರಲಿ, ಅನ್ಹೆಲ್ದಿ ಇರಲಿ, ಅವ್ರು ಹೆಲ್ದಿ ಇದ್ದರೂ ಕೂಡ ಅವ್ರ ಹೆಲ್ತನ್ನು ನಾವು ಪ್ರಮೋಟ್ ಮಾಡೋಕ್ಕೆ ಅವ್ರಿಗೆ ಕೇರ್ ಕೊಡ್ತಾ ಇದ್ದೀವಿ. ಓಕೆ, ಸೊ ನೀವು ಬರಿಬೋದು. ಸೊ ಇದು ಶಾರ್ಟ್ ಆಗಿದೆ, ನಿಮ್ಮ ಡೆಫಿನೇಷನ್ ನೀವು ಬರೀರಿ. ನೆಕ್ಸ್ಟ್ ನಾಸಿಯಾ ಅಂದರೆ ಏನು? ಅ ಫೀಲಿಂಗ್ ಆಫ್ ಡಿಸ್ಕಂಫರ್ಟ್ ಇನ್ ದಿ ಸ್ಟಮಕ್ ವಿತ್ ಅರ್ಗ್ ಟು ವಾಮಿಟ್. ಹೌದು ಸರ್, ಇದು ಸೆನ್ಸೇಷನ್ ಆಫ್ ವಾಮಿಟ್ ಅಂತೀವಲ್ಲ, ನಮ್ಮ ಸ್ಟಮಕ್ ಒಳಗಡೆ ಡಿಸ್ಕಂಫರ್ಟ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ವಾಮಿಟಿಂಗ್ ಮಾಡೋಕ್ಕೆ ಫೀಲ್ ಆಗುತ್ತೆ. ನೆಕ್ಸ್ಟ್ ಆಲಿಗೋರಿಯಾ ಅಂದರೆ ಡಿಕ್ರೀಸ್ಡ್ ಯೂರಿನ್ ಔಟ್ಪುಟ್. ಇಲ್ಲಿ ಏನಾಗ್ತಾ ಇದೆ? ಡಿಕ್ರೀಸ್ಡ್ ಯೂರಿನ್ ಔಟ್ಪುಟ್ ಆಗ್ತಾ ಇದೆ, ಅದನ್ನು ನಾವು ಆಲಿಗ್ಯೂರಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೈರೆಕ್ಸಿಯಾ. ಸೊ ಪೈರೆಕ್ಸಿಯಾ ಅಂದರೆ ಏನು? ಆ್ಯನ್ ಎಲಿವೇಟೆಡ್ ಬಾಡಿ ಟೆಂಪ್ರೇಚರ್ ಆರ್ ಫೀವರ್ ಅಂತ ಹೇಳ್ತೀವಿ. ಓಕೆ, ಟೆಂಪ್ರೇಚರ್ ಏನಾಗಿದೆ? ಜಾಸ್ತಿ ಆಗಿದೆ, ಅದನ್ನು ನಾವು ಪೈರೆಕ್ಸಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಟಮಟೈಟಿಸ್. ಸೊ ಸ್ಟಮಟೈಟಿಸ್ ಇಸ್ ದ ಇನ್ಫ್ಲಮೇಷನ್ ಆಫ್ ದಿ ಮೌತ್ ಆ್ಯಂಡ್ ಲಿಪ್ಸ್. ಓಕೆ, ನೆಕ್ಸ್ಟ್ ದಿ ಹೆಲ್ತ್. ಸೊ ಹೆಲ್ತ್ ಅಂದರೆ ಏನು? ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬಿಂಗ್ ಆ್ಯಂಡ್ ನಾಟ್ ಮೇರ್ಲಿ ದಿ ಅಬ್ಸೆನ್ಸ್ ಆಫ್ ಡಿಸೀಸ್ ಅಕಾರ್ಡಿಂಗ್ ಟು WHO ನೀವು ಬರಿಬಹುದು. ಓಕೆ, ನೆಕ್ಸ್ಟ್ ಇನ್ಫೆಕ್ಷನ್ ಅಂದರೆ ಏನು? ದಿ ಇನ್ವೇಷನ್ ಆಫ್ ಬಾಡಿ ಬೈ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಹೌದು ಸರ್, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗುತ್ತೆ, ಅಲ್ಲಿ ಪ್ರಾಲಿಫರೇಟ್ ಅಥವಾ ಮಲ್ಟಿಪ್ಲೈ ಆಗುತ್ತೆ, ಮಲ್ಟಿಪ್ಲೈ ಆಗಿ ನಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡುತ್ತೆ, ಇನ್ಫೆಕ್ಷನ್. ಓಕೆ, ನೆಕ್ಸ್ಟ್ ಡಿಸ್ಪ್ನಿಯಾ ಅಂದರೆ ಏನು? ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆರ್ ಶಾರ್ಟ್ನೆಸ್ ಆಫ್ ಬ್ರೀದಿಂಗ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಡಿಸ್ಇನ್ಫೆಕ್ಷನ್. ಸೊ ಡಿಸ್ಇನ್ಫೆಕ್ಷನ್ ಅಂದರೆ ಏನು? ದಿ ಪ್ರೊಸೆಸ್ ಆಫ್ ಎಲಿಮಿನೇಟಿಂಗ್ ಮೋಸ್ಟ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಫ್ರಮ್ ಸರ್ಫೇಸ್. ಹೌದು ಸರ್, ಇಲ್ಲಿ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮನ್ನು ಸರ್ಫೇಸಿಂದ ನಾವು ಏನು ಮಾಡ್ತಾ ಇದ್ದೀವಿ? ಎಲಿಮಿನೇಟ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಡಿಸ್ಇನ್ಫೆಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿಹೈಡ್ರೇಷನ್ ಅಂದರೆ ಏನು? ಲಾಸ್ ಆಫ್ ಬಾಡಿ ಫ್ಲೂಯಿಡ್ಸ್. ಓಕೆ, ಲೀಡಿಂಗ್ ಟು ಇಂಬ್ಯಾಲೆನ್ಸ್. ಹೌದು ಸರ್, ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಲಾಸ್ ಆಫ್ ಬಾಡಿ ಫ್ಲೂಯಿಡ್ ಲೀಡಿಂಗ್ ಟು ದಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಈಸ್ ನೋನ್ ಆ್ಯಸ್ ಅ ಡಿಹೈಡ್ರೇಷನ್. ನೆಕ್ಸ್ಟ್ ಇನ್ಸೋಮ್ನಿಯಾ ಅಂದರೆ ಡಿಫಿಕಲ್ಟಿ ಇನ್ ಫಾಲಿಂಗ್ ಆರ್ ಸ್ಟೇಯಿಂಗ್ ಸ್ಲೀಪ್. ಓಕೆ, ಅವನಿಗೆ ಏನಾಗ್ತಾ ಇದೆ? ನಿದ್ದೆ ಮಾಡೋಕ್ಕೆ ಆಗ್ತಾ ಇಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಲ್ಸ್ ಅಂದರೆ ಏನು? ಓಕೆ, ದಿ ರಿದಮಿಕ್ ಬೀಟಿಂಗ್ ಆಫ್ ದಿ ಹಾರ್ಟ್ ಫೆಲ್ಟ್ ಥ್ರೂ ದಿ ಆರ್ಟ್ರೀಸ್. ಹೌದು ಸರ್, ನಾವು ಆರ್ಟ್ರೀಸನ್ನು ಚೆಕ್ ಮಾಡಿದಾಗ ಅಲ್ಲಿ ಪಲ್ಸ್ ಆಗುತ್ತೆ. ಓಕೆ, ಪಲ್ಸ್ ಫೀಲ್ ಆಗುತ್ತೆ. ಯಾಕಾಗುತ್ತೆ? ಹಾರ್ಟ್ ಬೀಟ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಮಗೆ ಹಾರ್ಟ್ ಬೀಟ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ಏನಾಗ್ತಾ ಇದೆ? ಪಲ್ಸ್ ಫೀಲ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಲ್ಯಾಕ್ಸೇಟಿವ್ಸ್. ಸೊ ಲ್ಯಾಕ್ಸೇಟಿವ್ಸ್ ಆರ್ ದಿ ಮೆಡಿಸಿನ್ ಹೆಲ್ಪ್ಸ್ ಟು ರಿಲೀವ್ಸ್ ಕಾನ್ಸ್ಟಿಪೇಷನನ್ನು ಕಮ್ಮಿ ಮಾಡೋಕ್ಕೆ ಲ್ಯಾಕ್ಸೇಟಿವ್ಸ್ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ಫ್ಯೂಷನ್ ಅಂದರೆ ಏನು? ಸ್ಲೋ ಇಂಟ್ರಡಕ್ಷನ್ ಆಫ್ ಫ್ಲೂಯಿಡ್ ಇನ್ ಟು ದಿ ಬ್ಲಡ್ ಸ್ಟ್ರೀಮ್. ಓಕೆ, ಬ್ಲಡ್ ಸ್ಟ್ರೀಮ್ ಒಳಗಡೆ ನಾವು ಸ್ಲೋಲಿ ಏನು ಮಾಡ್ತಾ ಇದ್ದೀವಿ?
ಫ್ಲೂಯಿಡನ್ನು ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀವಿ, ಅದನ್ನು ನಾವು ಇನ್ಫ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ರೆಸ್ಪಿರೇಷನ್ ಅಂದರೆ ಏನು? ದಿ ಪ್ರೊಸೆಸ್ ಆಫ್ ಬ್ರೀದಿಂಗ್ ಇನ್ ಆಕ್ಸಿಜನ್ ಆ್ಯಂಡ್ ಎಕ್ಸೇಲಿಂಗ್ ದಿ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ ಹೇಳಬೇಕಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಓಕೆ, ಏನಾಗ್ತಾ ಇದೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಏನಾಗ್ತಾ ಇದ್ದಾವೆ? ಎಕ್ಸ್ಚೇಂಜ್ ಆಗ್ತಾ ಇದ್ದಾವೆ. ನೆಕ್ಸ್ಟ್ ಕೋಡ್ ಆಫ್ ಎಥಿಕ್ಸ್, ಅ ಸೆಟ್ ಆಫ್ ಮಾರಲ್ ಪ್ರಿನ್ಸಿಪಲ್ ಫಾರ್ ಪ್ರೊಫೆಷ್ನಲ್ ಕಂಡಕ್ಟ್. ಹೌದು ಸರ್. ಓಕೆ, ನೆಕ್ಸ್ಟ್ ಕಾಂಪ್ರಿಹೆನ್ಸಿವ್ ನರ್ಸಿಂಗ್ ಕೇರ್. ಕಾಂಪ್ರಿಹೆನ್ಸಿವ್ ನರ್ಸಿಂಗ್ ಕೇರ್ ಅಂದರೆ ಹೋಲಿಸ್ಟಿಕ್ ಕೇರ್ ಕವರಿಂಗ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ಪೇಷಂಟ್ಸ್ ವೆಲ್ಬೀಯಿಂಗ್. ಹೌದು ಸರ್, ಇದರೊಳಗಡೆ ಕಾಂಪ್ರಿಹೆನ್ಸಿವ್ ನರ್ಸಿಂಗ್ ಕೇರ್ ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ? ಪ್ರಿವೆಂಟಿವ್, ಪ್ರೊಮೋಟಿವ್, ಕ್ಯೂರೇಟಿವ್ ಆ್ಯಂಡ್ ರಿಹ್ಯಾಬಿಲಿಟೇಟಿವ್ ನರ್ಸಿಂಗ್ ಕೇರ್ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಅದನ್ನು ನಾವು ಕಾಂಪ್ರಿಹೆನ್ಸಿವ್ ನರ್ಸಿಂಗ್ ಅಂದರೆ ಆಲ್ ಆಸ್ಪೆಕ್ಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ? ಕವರ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಮಯೋಪಿಯಾ ಅಂದರೆ ಏನು? ಅ ಕಂಡೀಷನ್ ವೇರ್ ಡಿಸ್ಟೆಂಟ್ ಆಬ್ಜೆಕ್ಟ್ ಅಪಿಯರ್ ಬ್ಲರ್ರಿ. ಓಕೆ, ಸೊ ದೂರ ಇರೋ ಆಬ್ಜೆಕ್ಟ್ಗಳು ಬ್ಲರ್ ಕಾಣಿಸ್ತವೆ, ಅದನ್ನು ನಾವು ಏನಂತ ಹೇಳ್ತೀವಿ? ಮಯೋಪಿಯಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಂಟಿ ಕೋಆಗುಲೆಂಟ್. ಸೊ ಆ್ಯಂಟಿ ಕೋಆಗುಲೆಂಟ್ ಅಂದರೆ ಮೆಡಿಕೇಷನ್ ದಟ್ ಪ್ರಿವೆಂಟ್ ಬ್ಲಡ್ ಕ್ಲಾಟಿಂಗ್. ಓಕೆ, ಸೊ ಬ್ಲಡ್ ಕ್ಲಾಟಿಂಗನ್ನು ಪ್ರಿವೆಂಟ್ ಮಾಡೋದನ್ನು ನಾವು ಏನಂತ ಹೇಳ್ತೀವಿ? ಆ್ಯಂಟಿ ಕೋಆಗುಲೆಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅಬ್ಸರ್ವೇಷನ್. ಸೊ ಅಬ್ಸರ್ವೇಷನ್ ಅಂದರೆ ಆ್ಯಕ್ಟ್ ಆಫ್ ಮಾನಿಟರಿಂಗ್ ಅ ಪೇಷಂಟ್ ಕಂಡೀಷನ್. ಹೌದು ಸರ್, ಪೇಷಂಟನ್ನು ಅಬ್ಸರ್ವ್ ಮಾಡಿ ಅಂತ ಹೇಳ್ತೀವಲ್ಲ, ಯಾಕೆ? ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಕಂಫರ್ಟ್ ಡಿವೈಸಸ್. ಸೊ ಕಂಫರ್ಟ್ ಡಿವೈಸಸ್ ಆರ್ ದಿ ಇಕ್ವಿಪ್ಮೆಂಟ್ ಯೂಸ್ ಟು ಪ್ರೊವೈಡ್ ಕಂಫರ್ಟ್. ಓಕೆ, ಪೇಷಂಟ್ಗೆ ಕಂಫರ್ಟ್ ಪ್ರೊವೈಡ್ ಮಾಡೋಕ್ಕೆ ನಾವು ಯಾವ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀವಿ ಅದನ್ನು ನಾವು ಕಂಫರ್ಟ್ ಡಿವೈಸಸ್ ಅಂತ ಹೇಳ್ತೀವಿ. ಸಚ್ ಆಸ್ ಪಿಲ್ಲೋ, ಏರ್ ಕುಷನ್ಸ್, ಇವೆಲ್ಲ ಏನು ಕಂಫರ್ಟ್ ಡಿವೈಸಸ್. ಓಕೆ, ನೆಕ್ಸ್ಟ್ suppository. Okay, suppository are the solid medication inserted into the rectum, vagina ಅಥವಾ ಯುರೆಥ್ರಾ. ಓಕೆ, इसके अंदर हम लोग ಸೊ ಇದರೊಳಗಡೆ ಏನು ಮಾಡ್ತೀವಿ ನಾವು? ರೆಕ್ಟಮ್, ವಜೈನಾ ಅಥವಾ ಯುರೆಥ್ರಾ ಒಳಗಡೆ ಏನು ಮಾಡ್ತೀವಿ? ಸಪೋಸಿಟರಿ ಅಥವಾ ಮೆಡಿಕೇಷನ್ ಇನ್ಸರ್ಟ್ ಮಾಡ್ತೀವಿ, ಅವೇ ನಮ್ಮ ಸಪೋಸಿಟರಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಆಟೋಪ್ಸಿ. ಸೊ ಆಟೋಪ್ಸಿ ಅಂದರೆ ಏನು? ಅ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್. ಏನಿದೆ? ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಇದೆ ಟು ಡಿಟರ್ಮೈನ್ ದಿ ಕಾಸ್ ಆಫ್ ಡೆತ್. ಸೊ ಕಾರಣ ಏನಿದೆ ಡೆತ್ ಆಗೋಕ್ಕೆ, ಸಾಯೋಕ್ಕೆ ಕಾರಣ ಏನಿದೆ ಅದು ಐಡೆಂಟಿಫೈ ಮಾಡೋಕ್ಕೆ ಏನು ಮಾಡ್ತಾರೆ? ಇಲ್ಲಿ ಆಟೋಪ್ಸಿ ಮಾಡ್ತಾರೆ, ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.